ಹಾಯ್ ಎವ್ರಿವನ್. ಇನ್ನಿವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನಿಗೆ ಸ್ವಲ್ಪ ಕಾಲು ನೋವಿತ್ತು, ಅಂದರೆ ಕಾಲು ಉಳುಕಿತ್ತು. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಮಕ್ಕಳಿಗೆ ಎಕ್ಸಾಮ್ ಇದ್ದಿದ್ದ ಕಾರಣ ಅವ್ರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಹಸ್ಬೆಂಡ್ ಇದ್ರಲ್ವ, ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ನಿನ್ನೆ ಹೋಳ್ಗೆ ಮಾಡಿದ್ರಂತೆ, ಅಂದರೆ ನ್ಯೂ ಇಯರ್ ದಿವಸ ಹೋಳ್ಗೆ ಮಾಡಿದ್ರಂತೆ. ಅದ್ರದ್ದು ಹೂರ್ಣ ಇತ್ತಲ್ವ, ಅದಕ್ಕೆ ಸ್ವಲ್ಪ ಕಣಕನ ಕಲಿಸ್ಬಿಟ್ಟು ಹೋಳ್ಗೆ ಮಾಡ್ತಿದ್ರು. ಮಕ್ಕಳಿಗೆ ನಾಳೆ ಸ್ವಲ್ಪ ತೊಗೊಂಡೋಗು ಬಾಕ್ಸ್ಗೆ ಹಾಕ್ಕೊಂಡು ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬೇಳೆ ಹೋಳ್ಗೆ ಮಾಡಬೇಕು ಅಂತ ಅಮ್ಮನ ಹತ್ರ ಸುಮಾರು ಸರಿ ಹೇಳ್ತಿದ್ದೆ. ಅಮ್ಮ ಹೇಗೂ ನಾನು ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕಿ ಕೊಟ್ಟು ಕಳಿಸ್ತೀನಿ, ಹೂರ್ಣನ ಮಾಡ್ಕೊಂಬನೆಯಲ್ಲೇ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅಮ್ಮಂಗೆ ಹುಷಾರಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಾಗೆ ಅಮ್ಮ ಹೋಳ್ಗೆ ಎಲ್ಲ ಸುಟ್ಟು ಕೊಟ್ಟಿದ್ದರು. ಇನ್ನು ಊರಿಗೆ ಬಂದಾಗ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ, ಅಂದರೆ ನಮ್ಮಮ್ಮ ಅವ್ರ ತಮ್ಮನ ಮನೆಗೆ. ಅವರು ಅವರೆಕಾಯಿ ಬಿಡಿಸ್ತಿದ್ರು, ನಾಟಿ ಕಾಯಿ ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಬಿಡಿಸ್ಕೊಟ್ಟಿದ್ದೆ. ಹಂಗೆ ನೀನು ಸ್ವಲ್ಪ ತೊಗೊಂಡೋಗು ಅಂತ 2 kg ಆಗೋಷ್ಟು ಕಾಯಿನ ಕೊಟ್ಟಿದ್ದೆ. ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ಬಿಸಿ ಮುದ್ದೆ ಜೊತೆ ಸಪ್ಪನೀರು ಗೊಜ್ಜು ಮಾಡೋರೆ, ಸಕ್ಕತ್ತಾಗೈತೆ. ಅವರೆಕಾಯಿ ಏನಿದೆ ಹಲಸಂಡಿಕಾಯಿ ಎಲ್ಲ ಹಾಕ್ಬಿಟ್ಟು ಸಪ್ಪನೀರು ಗೊಜ್ಜು, ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ರೆ ರುಚಿನೇ ಬೇರೆ.